ಸೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋಸ್. ಎಲ್ರು ಹೇಗಿದ್ದೀರ? ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಯ್ತಾರ ಬಂದು ನಮ್ಮ ಅಂಗಡಿಯಿಂದ. ಗೈಸ್ ತುಂಬ ಡಿಸಪಾಯಿಂಟೆಡ್ ಆಗ್ಬಿಟ್ಟಿದ್ದೀನಿ, ಯಾಕಂದರೆ ನನ್ನ ಮೇಯ್ನ್ ಅಕೌಂಟು ಸಸ್ಪೆಂಡ್ ಆಗೋಗಿದೆ ಇನ್ಸ್ಟಾಗ್ರಾಮ್ದು. ಸೊ 25K ಫಾಲೋವರ್ಸ್ ಇದ್ರು ಗೈಸ್, ತುಂಬ ಬೇಜಾರಾಯ್ತೈತೆ. ಸೊ ಡಿಸ್ಕ್ರಿಪ್ಷನಲ್ಲಿ ನಂದು ಹೊಸ ಅಕೌಂಟು ಲಿಂಕ್ ಹಾಕಿರ್ತೀನಿ ಪೇಜ್ದು. ಸೊ ದಯವಿಟ್ಟು ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಬೇಜಾರೈತೈತೆ, ಏನು ಮಾಡೋಕ್ಕಾಗಲ್ಲ. ಹಂಗೆ ಇದು ಮಾಡಿಕೊಂಡು ಮತ್ತೆ ಫಸ್ಟಿಂದ ಬರೋಣ, ಕಮ್ ಬ್ಯಾಕ್ ಕೊಡ್ತೀನಿ. ಸೊ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪೇಜ್ನ ಫಾಲೋ ಮಾಡ್ಕೊಳ್ರಿ, ಪ್ಲೀಸ್ 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 ಫಾಲೋ ಮಾಡ್ಕೊಳ್ರಿ. ಇವಾಗ ಗಣೇಶಗೆ ನೋಡೋಕೆ ಹೋಗ್ತಾ ಇದ್ವಿ. ಸೊ ಇಲ್ಲೇ ನಿಯರ್ ಬೈ ಹೆಗ್ನಳ್ಳಿಲ್ಲೇ ನಮ್ಗೆ ಗೊತ್ತಿರೋರೇ ಇಟ್ಟಿದ್ದಾರೆ ಗಣೇಶನ. ಸೊ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಸಂಪತ್ತಣ್ಣ ಹೋಗಿದ್ರು, ಸೊ ಫೋಟೋಸ್ ಕಳ್ಸಿದ್ರು ಗ್ರೂಪಲ್ಲಿ. ಸೊ ಇರಿಬ್ರು ನಾನು ಬರ್ತೀನಿ, ಇಲ್ಲೇ ಅಂಗಡಿ ಹತ್ರನೇ ಅಲ್ವಾ, 2 ಕಿಲೋಮೀಟರ್ ಐತೆ, ನಾನು ಬರ್ತೀನಿ ಇರಿಬ್ರು ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿದೆ. ಸೊ ಹೋಯ್ತಾ ಇದೀನಿ ಗೈಸ್, ಅಲ್ಲಿ ಓದ್ಬಿಟ್ಟು ನಿಮಗೆ ಸಿಗ್ತೀನಿ. ಸೊ ಎಲ್ಲ ಮರ್ಸ್ತಕ್ಕೆ ಬಿಟ್ಟಿದ್ದೀನಿ, ಫುಲ್ ಮರ್ಸ್ತವನೆ, ನೋಡ್ಬೋದು ಯಾವ ಥರ ಮಾಡಿದ್ದೀವಿ ಅಂತ. ಸೊ ಸ್ಟಾರ್ಟಿಂಗ್ ಎಲ್ಲ ಖಾಲಿ ಇತ್ತು, ಇವಾಗೆಲ್ಲ ತುಂಬಿಸಿದೀವಿ. ಮತ್ತು ಇನ್ನೊಂದೇನಂದ್ರೆ ಗೈಸ್, ಇದನ್ನ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಮಚ್ಚಕ್ಕಾಗಲ್ಲ ಗೈಸ್, ಈಗ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ, ಎತ್ತಬೇಕು, ಒಂದೊಂದು ಚೆನ್ನಾಗಿರೋವು ಇರ್ತವೆ. ನಾವು ಅವ್ರಿಗೆ ನೋಡ್ಬಿಟ್ಟು ಯಾವ ಅಲ್ಲಿ ತೋರಿಸ್ತೀವಿ, ಆಮೇಲೆ ಚೆನ್ನಾಗಿರೋದನ್ನ ಅಲ್ಲೇ ಬಿಟ್ಬಿಟ್ಟಿರ್ತೀವಿ, ನಾವು ತೋರಿಸಿರಲ್ಲ, ಮರ್ತಾಗ್ಬಿಟ್ಟಿರ್ತೀವಿ. ಅದೇ ಇಲ್ಲೇನು ಮಾಡೋಣ ಅಂದರೆ ಇದೇ ಥರ ಸೇಮ್ ಆ್ಯಂಗರ್ ಮಾಡ್ಬಿಡೋಣ ಅಂತ ಇವೆರಡು ರ್ಯಾಕ್ನು ತೆಗೆಸ್ಬಿಟ್ಟು ಆ್ಯಂಗರ್ನ ಹಾಕ್ಸ್ಬಿಟ್ಟು, ಸೊ ಇಲ್ಲಿ ಫುಲ್ಲು ಆ್ಯಂಗರ್ಗಳಲ್ಲಿ ಬಟ್ಟೆ ಬಿಟ್ಬಿಡೋದು. ಸೊ ಅವಾಗ ಕಸ್ಟಮರ್ಸ್ ಅವ್ರು ಬಂದರೆ ಆಟೋಮೆಟಿಕ್ ಈಗ ಮಾಲ್ಗಳಲ್ಲಿ ಹೆಂಗೆ ಅವ್ರು ನೋಡಿ ಯಾವ್ದು ಚೆನ್ನಾಗಿದೆ ಎತ್ಕೊಂಡು ಬೇಕಾದ್ರೆ ನೋಡ್ಬೋದಲ್ಲ. ಸೊ ಅವಾಗೆಲ್ಲಾನು ಕಾಣಿಸುತ್ತೆ ಅಂತ ಹಂಗೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಮತ್ತೆ ಇವಾಗ ಏನು ಅಂದರೆ AC ಬುಕ್ ಮಾಡಿ ಬಂದ್ವಿ ಗೈಸ್. AC ಮಕ್ಕರ್ ಹೆಂಗೆ ಅಂದರೆ ಹೋಗಿ ಚೆಕ್, ಯಾಕಂದರೆ ಧೂಳು ಜಾಸ್ತಿ ಇಡುತ್ತೆ ಅಂಗಡಿಲಿ. ಸೊ ಡೆಸ್ಟ್ ಜಾಸ್ತಿ ಬರೋದಕ್ಕೆ AC ಇರಲೇಬೇಕು. AC ಇದೆ, ಅದು ಔಟರ್ನೆಲ್ಲ ಈಚೆ, ಡೆಸ್ಟ್ ಎಲ್ಲ ಈಚೆ ಹಾಕುತ್ತೆ. ಸೊ ಅದಕ್ಕೆ AC ಬುಕ್ ಮಾಡೋಣ, ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋದ್ವಿ. ಹಾಗೆ ಪೈಗೆ ಹೋದ್ವಿ, ಚೆಕ್ ಮಾಡಿದ್ವಿ. ಸರಿ ಆಯ್ತು, ಇವನ ಹೆಸರಲ್ಲಿ ಲೋನ್ ಆಗುತ್ತಾ ನೋಡ್ರಿ ಅಂದ್ಬಿಟ್ಟು ಚೆಕ್ ಮಾಡಿಸಿದ್ರೆ ಲೋನೇ ಆಗೋಗ್ಬಿಡೋದು ಇವನ ಹೆಸರಲ್ಲಿ. ನಾನು ಇನ್ನೂ ಚೆಕ್ ಮಾಡ್ತವ್ರೆ, ಏನೋ ನೋಡೋಣ ಅಂತ ನೋಡ್ತಾ ಇದ್ದೀನಿ, ನಾಳೆ ಲೋನ್ ಆಗಿ ಇದಾಗಿ 5,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಸರ್ ಅಂತವ್ರೆ. ನಾನು ಶಾಕ್, ಇದ್ಯಾವುದಪ್ಪ ಮಕ್ಕರು ಇವು, ಸುಮ್ಮನೆ ಹೋದ್ರೆ ಹಿಂಗಾಗೋಯ್ತಲ್ಲ ಅನ್ಕೊಂಡು. ಸೊ ಬುಕ್ ಮಾಡಿದ್ವಿ AC ನ. ಸೊ EMI ಅಲ್ಲಿ ಮಾಡಿದ್ದೀವಿ ಗೈಸ್. ನಮ್ಮ ಹತ್ರ ಅಷ್ಟೊಂದು ಫುಲ್ಲು 30,000 ಅಷ್ಟೊಂದಿಲ್ಲ. ಟೋಟಲು ನಮಗೆ ಪ್ರೈಸ್ ಬಂದು 35,500 ಬಿತ್ತಲ್ಲ ಮಸೆ, 35,500 ಬಿತ್ತು. ಮತ್ತು ಇಲ್ಲಿ ಇನ್ಸ್ಟಾಲೇಷನ್ ಚಾರ್ಜಸ್ಸು ಇಲ್ಲೇ ಪೇ ಮಾಡಬೇಕು, 1,500 ಏನೋ ಬೀಳುತ್ತೆ ಅಂದರು. ಸೊ ನೋಡೋಣ, ಅದನ್ನೂ ಅಪ್ಡೇಟ್ ಮಾಡ್ತೀನಿ. ಸೊ ಬಿತ್ತಲ್ಲ, ಫಸ್ಟ್ AC ಹಾಕ್ಸ್ತಾ ಇದ್ದೀವಲ್ಲ, ಅದಕ್ಕೆ ದೇವರೇ ಬೇಗ ಲೋನ್ ತೀರ್ಬಿಡ್ಲಪ್ಪ ಅಂದ್ಬಿಟ್ಟು ದೇವ್ರ ಮುಂದೆಗಡೆ ಇಟ್ಟಿದ್ದೀನಿ. ದೀಪನೇ ಹಚ್ಚಿಲ್ಲ ಗೈಸ್ ಇವತ್ತು ನಾನು ಇನ್ಸ್ಟಾಗ್ರಾಮ್ ID ಹೋಗಿರೋದಕ್ಕೆ. ಸೊ ಸಖತ್ ಬೇಜಾರೈತೈತೆ. ಮತ್ತು ಗೈಸ್ ಇನ್ಮೇಲೆ ಗಣೇಶ ಬ್ಲಾಗ್ಸನ್ನು ಇನ್ಸ್ಟಾಗ್ರಾಮಲ್ಲೂ ಮಾಡ್ತೀನಿ ನಾನು. ಸೊ ವ್ಲಾಗ್ಸ್ ಥರನೂ ಬರುತ್ತೆ. ಸೊ ಫಾಲೋ ಮಾಡ್ಕೊಳ್ರಿ, ಮೇಯ್ನ್ ಸಪೋರ್ಟ್ ಬೇಕಾಗಿದೆ. ಸೊ ಪ್ಲೀಸ್ 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 ಫಾಲೋ ಮಾಡ್ಕೊಳ್ರಿ. ಸೊ ನಿಮ್ಮ ಅಣ್ಣ, ನಿಮ್ಮ ತಮ್ಮಂಗೋಸ್ಕರ ಫಾಲೋ ಮಾಡ್ಕೊಳ್ರಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಈಗ ಫಸ್ಟ್ ಗಣೇಶನ ಗೋಡನ್ ಹತ್ರ ಹೋಗ್ಬಿಟ್ಟು ನಿಮಗೆ ಸಿಗೋಣ. ನೋಡಿ ಬಂದ್ವಿ ಗೋಡನ್ ಹತ್ರ. ಸೊ ಮೇಲ್ಗಡೆ ಐತೆ ಗೋಡನು, ಬನ್ನಿ ಗೈಸ್ ಹೋಗೋಣ. ಬನ್ನಿ ಗೈಸ್. ಸೊ ಇವಾಗ ಗೋಡನ್ ಹತ್ರ ಬಂದಿದ್ದೀವಿ. ಸೊ ಫಸ್ಟ್ ಹೋಗಿ ನೋಡೋಣ. ದೊಡ್ಡವ್ರು ಎಷ್ಟು ಅಂತ ಕೇಳಬೇಕಿತ್ತು ಗೈಸ್. ನೋಡಿ ಇಲ್ಲ ಹೆಂಗಾವೆ, ಸಕ್ಕತ್ತಾಗಿದೆ. ನೋಡಿರಲ್ಲ ಚಿಕ್ಕ ಚಿಕ್ಕವೆ, ಸಕ್ಕದ ಐತೆ. ಇದು ನನ್ನ ಫೋಟೋದಲ್ಲಿ ನೋಡಿದ್ರೆ ಚಿಕ್ಕದೇ ಇರೋದಿದೆ, 2 ಅಡಿ ಏನೈತೆ, ನಾನೇನೋ 5 ಅಡಿ ಅನ್ಕೋಬಿಟ್ಟೆ. ಸಕ್ಕತ್ತಾಗೈತೆ ನೋಡ್ರಿ. ಆಗಿದೆ. ಸಕ್ಕತ್ತೈದು. ನಮ್ಮ ಸತಿ ಮನೆ ಕೂರ್ಸಂಗಿಲ್ಲ, ಇಲ್ಲ ಅಂದ್ರೆ ತಾಕೊಂಡು ಹೋಗ್ಬಿಡ್ತಿದ್ದೆ ಇಲ್ಲಿಂದ. ಗೈಸ್ ನೋಡಿ, ಲೊಕೇಶನಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಹಂಗೆ ಇದು ಬರ್ಡೇ ಪಾರ್ಟಿ, ಸರಿ ಬರ್ಡೇದು ಸೆಲೆಬ್ರೇಷನ್ ಎಲ್ಲ ಇದೆ. ಮತ್ತೆ ಡೆಕೋರೇಷನ್ ಕೂಡ ಇದೆ ಗೈಸ್, ಇವ್ರದೇನೆ ಡೆಕೋರೇಷನ್ ಕೂಡ ಇದೆ. ಸೊ ನೀವ್ಯಾರು ಗಣೇಶ ಹಬ್ಬಕ್ಕೆ ಡೆಕೋರೇಷನ್ ಯಾರು ಮಾಡ್ಸಂಗಿದ್ರೆ ಮಾಡಿಸ್ಬೋದಿಲ್ಲ, ಬರ್ಡೇ ಯಾವ್ದಾದ್ರು ಮಾಡಿಸ್ಬೋದು. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿರಿ. ಮತ್ತು ಲೊಕೇಶನ್ ಹಾಕಿರ್ತೀನಿ, ಚೆಕ್ ಮಾಡಿರಿ. ಸೊ ಪ್ರೈಸ್ ಇನ್ನೂ ನಾನು ಏನೂ ಕೇಳಿಲ್ಲ, ಪ್ರೈಸ್ ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ನಾನು ನಿಮಗೆ ಎಷ್ಟಾಗೇನೇನು ಅಂತೆಲ್ಲ ಗಣೇಶಂದು. ಸೊ ಇವಾಗ ಇನ್ನೊಂದು ಗೋಡನ್ ಐತೆ, ಅಲ್ಲಿ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್ ಇವಾಗ ಗೋಡನ್ ಹತ್ರ ಹೋಗ್ತಾ ಇದ್ದೀವಿ, ಇನ್ನೊಂದು ಗೋಡನು. ಲೊಕೇಶನ್ ಹಾಕಿರ್ತೀನಿ, ಸೊ ಚೆಕ್ಔಟ್ ಮಾಡಿ.
ಪ್ರೈಸ್ ಇನ್ನ ಕೇಳಿಲ್ಲ ಗೈಸ್, ನಾನು ಪ್ರೈಸ್ ಕೇಳ್ಕೊಂಡು ಹೇಳ್ತೀನಿ. ಸೊ ಇಲ್ಲೇ ಬಂತು ಗೋಡನ್ನು ನೋಡಿ, ಇಲ್ಲೇ ಐತಲ್ಲ ಇದು. ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಗಣೇಶ, ಅಲ್ಲೆಲ್ಲ ಚಿಕ್ಕ ಚಿಕ್ಕ ಗಣೇಶ. ಚಿಕ್ಕ ಚಿಕ್ಕ ಗಣೇಶ ಚೆನ್ನಾಗಿ ಬಿಡ್ರಿ. ನೋಡ್ರಿ ಸಕ್ಕತ್ತ ಐತೆ ಬ್ರೋ, ನೋಡ್ರಿ ಇಡ್ಸ್ಬಿಡೋಣ. ಇದು ಭಾರಿ ಆಗೈತೆ ಗೈಸ್. ನೋಡಿ ಇಲ್ಲೇ 1 to 10 feet ಇಲ್ಲೂ ಇದೆ. ಇಲ್ಲಿ ಇಟ್ಟಿದ್ದಾರೆ ನೋಡ್ರಿ. ತೋರಿಸ್ತೀನಲ್ಲ ಒಂದೊಂದೇ. ಚೆನ್ನಾಗೈತೆ. ಅಯ್ಯೋ, ಅದು ಲಾಸ್ಟ್ ಇನ್ನೂ ಸಕ್ಕದಾಗಿದೆ ಮಚ್ಚ. ಅಲ್ಲ ಆ ಕಡೆ ಇದು ಬಾಲ ಗಣೇಶ ಇದೆಲ್ಲ ಏನ್ ಪ್ರೈಸ್ ಐತಣ್ಣ? ಇದೆಲ್ಲ ನಿಮ್ಗೆ 42 ಆಗುತ್ತೆ. ಇದು ಇದರದ್ದು 2 ಪೀಸ್ ಇದೆ. ಇದೆಲ್ಲ ನಿಮ್ಗೆ 34, 30. ಹಿಂದಗಡೆ ಸಕ್ಕತ್ ಐತಪ್ಪ. $34K ಸ್ಯಾಲ್ರಿ, 34,000. ಅದೇ ನಾವು ಅಲ್ಲಿ ಕೇಳಿದ್ವಲ್ಲ ಇದಡಿದು 37,000. ಇದು ನೋಡಿ, ಇದು 8 ಅಡಿ ಏನೋ ಬರುತ್ತೆ. ಫುಲ್ ಮೇಲೆ ಕೆಳಗಿಂದ ಮೇಲೆ 8 ಅಡಿ ಬರುತ್ತೆ. ನೋಡಿ ಇದು ಹಿಂಗಿದೆ ಅಂತ. ಗೈಸ್ ಇದು ನೋಡ್ರಿ, ಹೆವಿ ಇಷ್ಟ ಆಗೋಯ್ತು. ಇದು ಮಾತ್ರ ಸಕ್ಕತ್ತಾಗಿದೆ ನೋಡಿ ಗೈಸ್. ನನ್ನ ಕೈ ಮೆಣಸಿನಕಾಯಿ ಎಷ್ಟಿಗೆ ಐತಿ ಅಂತ ಮಾತ್ರ ಕ್ರೇಜಿ ಆಗೈತೆ ನೋಡಿ. ಯಾರನ್ನ ಇದ್ರೆ ಬುಕ್ ಮಾಡ್ಕೊಳ್ಳೋರು ನೋಡ್ರಿ. ಸೊ ನೋಡೋರು ಅಂದು ಯಾಕೆ ಇದು ಇಷ್ಟ ಆಗೈತೆ. ಬೇರೆ ಬಜೆಟ್ ಹೇಗೆ ಜಾಸ್ತಿ ಬಿದ್ದೈತೆ ಗೈಸ್, ಅದೇ ಮೇನ್ ಪ್ರಾಬ್ಲಮ್. ನೋಡೋಣ, ಇಲ್ಲೇ ಇದೆ ನೋಡ್ರಿ. ಸೊ ನಿಮಗೆ ಈ ನಂಬರ್ ಕಾಲ್ ಮಾಡಿ ಲೊಕೇಶನ್ ಕಳಿಸ್ತಾರೆ. ಸೊ ಬಂದು ವಿಸಿಟ್ ಮಾಡಿ ನೋಡಿ. ಸೊ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ ಅನ್ಸುತ್ತೆ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಮರಿಬೇಡಿ, ಫಾಲೋ ಮಾಡ್ತೀನಿ. ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೀವಿ ಫುಲ್. ಸೊ ಇವಾಗ ಹೊರಡೋಣ. ನೋಡ್ಬಿಟ್ಟು ಒಂದ್ಸತಿ ಹುಡುಗರಿಗೆಲ್ಲ ಗ್ರೂಪಲ್ಲಿ ಕಳಿಸಿ ಫೋಟೋ ಏನು ಹೇಳ್ತಾರೆ ನೋಡ್ಕೊಂಡು ಆಮೇಲೆ ಡಿಸಿಷನ್ ತಗೊಳ್ಳೋಣ ಗೈಸ್. ಇದು ನೋಡಿ ಗೈಸ್, 10 ಅಡಿ 11 ಅಡಿ ಐತೆ. ನೋಡೋಣ ತೆಗಿತಾವ್ರೆ. ಅದು ಎದುರುಗಡೆ ಐತಲ್ಲ, ಸೊ ಅದು 28, 26 ಬರ್ತಾರೆ ಫೈನಲ್ಗೆ. ಅದೊಂದು 5-6 ಅಡಿ ಐತೆ ಗೈಸ್. ನೋಡ್ರಿ ಪ್ರೈಸ್ ಕಮ್ಮಿ ಇದೆ. ಕೈ ಮೇಲೆಲ್ಲ ಕೂತ್ಕೊಂಡಿದ್ದೀನಿ. ಹೌದಾ? ನೋಡಿ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನಂಬರ್ ನೋಡ್ಕೊಳ್ರಿ. ಗಣೇಶನ್ ಕೈ ಮೇಲೆ ಇಲ್ಲಿ ನಾನು ಇಲ್ಲಿ ಬಂದೆ, ಯಶವಂತ್ ಇಲ್ಲಿ ಯೋಗ ಕೂತವನಿಲ್ಲಿ PF ಇದ್ದಾನೆ. ಏನು ಬಜೆಟ್ ಗೈಸ್, ಬಜೆಟ್ ಫ್ರೆಂಡ್ಲಿ ಹೋಯ್ತಾ ಇದೀವಿ ನಾವು. ದೊಡ್ಡ ಗಣೇಶ ಬೇಕು, ಅವ್ರು ಬಜೆಟ್ ಫ್ರೆಂಡ್ಲಿ. ಯಾಕಂದ್ರೆ ಲಿಫ್ಟಿಂಗ್ ಹಾಕ್ಸ್ಬಿಟ್ಟಿದೀವಿ ಸತಿ, ಲಿಫ್ಟಿಂಗ್ ತರಿಸ್ತಾ ಇದೀವಿ, ಅದಕ್ಕೆ ಕರೆಕ್ಟಾಗಿ ಇರ್ಬೇಕು ಅದು ಲೆಂತ್. ನೋಡ್ರಿ ಚೆನ್ನಾಗಿದೆ, ಓಪನ್ ಇಲ್ಲ ಇಷ್ಟಿದ್ರು ಓಕೆ ಗೈಸ್. ಕೆಳಗಡೆ ಗ್ಯಾಪ್ ಲಿಫ್ಟಿಂಗ್ ಅಂದ್ರೆ ಸಖತ್ತಾಗಿ ಕಾಣಿಸುತ್ತೆ ನೋಡಕ್ಕೆ ಎಲ್ಲ. ಏನು ಗಮ್ಮಂತ ಐತೆ ಬೇಡ. ಇವಾಗ ಗಣೇಶ ನೋಡೋಣ. ಅವ್ರು ಹೇಳ್ಬಿಡಿದೆ ಅಂತಲ್ಲ, ಯಾರೋ ನೋಡ್ಕೊಂಬಿಡಿ ಅಂತ. 30,000 ಬಜೆಟ್ ಐತಪ್ಪ ಅವ್ರದ್ದು. ಗಣೇಶಂಗೇನೆ ಓಪನ್ ಸೆರೆಮನಿ ಮಾಡೋಣ ಬನ್ನಿ ಗೈಸ್. ಓಪನ್ ಆಯ್ತಾಯ್ತು, ಎಲ್ಲರೂ ವೇಟಿಂಗ್, ಜನ ಎಲ್ಲ ವೇಟಿಂಗ್ ಫುಲ್ಲು ಗಣೇಶ ಮಾಡಕ್ಕೆ. ಚಳಿ
ಬೇಕ ಆಮೇಲೆ ತಲೆಗಿರ ಪಾಪ ಗೈಸ್ ಎಲ್ಲ ತೆಗಿಸ್ತಾ ಇದ್ದೀನಿ ನಾನು ಸುಮ್ಮನೆ, ಆಮೇಲೆ ಅವ್ರು ಕಟ್ಟೋದಕ್ಕೆ ಇದಾಯ್ತದೆ. ಓ ಸರಿಯಾಗೈತೆ ಗೈಸ್, ಸರಿಯಾಗೈತೆ ಬ್ರೋ, ಸರಿಯಾಗೈತೆ. ನೋಡಿ ಲಿಫ್ಟಿಂಗ್ ಎಲ್ಲ ಇನ್ನೂ ಭಾರಿ ಕ್ರೈನ್ ಹಾಕ್ಸ್ಬೇಕು ಲಿಫ್ಟಿಂಗ್ ಇದಕ್ಕ. ಅದೋ ದೊಡ್ಡ ನೋಡಿ, ಯಾರನ್ನ ದೊಡ್ಡ ಕೂಸೋರಿದ್ರೆ ಅಟ್ಟಡಿ ಗಣೇಶ ಇದೆ, ಇಲ್ಲೇ ಲೊಕೇಶನ್ ಇದೆ ನೋಡ್ಕೊಳ್ರಿ, ನಂಬರ್ ಇದೆ, ಕಾಲ್ ಮಾಡ್ರಿ. ಸೊ ನಿಮ್ಗೆ ಲೊಕೇಶನ್ ಕಳಿಸ್ತಾರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ರಿ. ಗೈಸ್ ನೋಡ್ರಿ, ನಾನು ಎಷ್ಟೊತ್ತ ಬರ್ತೀನಿ ಗಣೇಶ ಇದೆ. ಟಾರ್ಪಲ್ ಹಾಕುವ ಸಮಯ ಹೇಳ್ರಿ. ಓಪನ್ ಸೆರೆಮನಿ ಆಯ್ತು, ಕ್ಲೋಸಿಂಗ್ ಸೆರೆಮನಿ. ಅಪ್ಪ ಗೈಸ್, ನಾವು ಬುಕ್ ಮಾಡಲ್ಲ ಅಂದ್ರೆ ಗೊತ್ತಿದ್ರು ಓಪನ್ ಮಾಡ್ತಿದ್ದೀವಿ. ನೋಡಿ ಗೈಸ್, ಏನಾದರೂ ಇಂಟ್ರೆಸ್ಟ್ ಇದೆ ಬೈ ಮಾಡಿ, ನಿಮಗೆ ಚೆಕ್ಔಟ್ ಮಾಡಿ. ಪ್ರೈಸ್ ಓಕೆ ನಮ್ಮವರು ಅಂದ್ಬಿಟ್ಟು ನಾನು ಸುಮ್ಮನೆ ಹೇಳ್ತಿಲ್ಲ. ಓಕೆ ನೋಡಿ ಗೈಸ್, ಎಷ್ಟು ಅಡಿ ಅದು? 5.5 ಅಡಿ 6 ಅಡಿ ಐತೆ, 26,000. ಅದೇ ನಾನು ಅವತ್ತು ಅಲ್ಲಿ ಕೇಳಿದ್ಕೆ 4 ಅಡಿ 3.5 ಅಡಿಗೆ 27,000 30,000 ಅಂದ್ರು. ಸೊ ಅದಕ್ಕೇನೆ ಹೇಳ್ತಿರೋದು, ನೋಡ್ರಿ ನಿಮ್ಮ ಬಜೆಟ್ ಹೆಂಗೋ ಹಂಗೆ. ಇದನ್ನ ಯಾರನ್ನ ಬುಕ್ ಮಾಡ್ಕೊಳಂಗಿದ್ರೆ ಬುಕ್ ಮಾಡ್ಕೊಳ್ರಿ. ಬುಕ್ ಮಾಡಿದವ್ರು ನಮಗೆ ಕಮೆಂಟ್ ಮಾಡಿ, ಇದು ನಾವು ಬುಕ್ ಮಾಡಿದೀವಿ ಅಂತ, ಖುಷಿ ಪಡ್ತೀವಿ ಗೈಸ್. ನಾನು ನಂಬ್ಕೊಂಡು ಬಂದೆ ಗೈಸ್, ಎಲ್ಲ ಡೆಡ್ ಎಂಡ್ ರೋಡೆ, 4 ಡೆಡ್ ಎಂಡ್ ರೋಡ್ಗೆ ಹೋಗಿದೀವಿ. ಮೇರೆಗೆ ಹೋಗಿ ರೂಟೇ ಗೊತ್ತಾಯ್ತಿಲ್ಲ. ನಾವು ಬೆಂಗಳೂರಲ್ಲಿ ಇದೀವಿ, ನಾವು ಬೆಂಗಳೂರಲ್ಲಿ ಇರೋದು, ರೂಟ್ ಗೊತ್ತಿಲ್ಲ, ಏನು ಇಲ್ಲ. ಬಂದ್ಬಿಡ್ತಾರೆ ಗಾಡಿ ಹತ್ಕೊಂಡು, ಆ ರೋಡ್ ಈ ರೋಡ್ ನನ್ಗೆ ಗೊತ್ತು ಅಂತಾನೆ, ಏನು ಗೊತ್ತಿಲ್ಲ ಇವನಿಗೆ. ಏನ್ ಮಾಡೋಣ ಗೈಸ್ ಅಂತ ಹಿಡ್ಕೊಂಡು ಹೇಳ್ತೀನಿ. ಕರ್ಕೊಂಬಂದ ಯಾರು ನೀನೇ ಹೋಗೋ ಮುಂಚೆ ಗೊತ್ತು, ಹೋಗೋ ಡಿ ಗ್ರೂಪ್ ಇದ್ದಾವೆ, ಡಿ ಗ್ರೂಪ್ ಅಂತ ಹೇಳಿ ಕರ್ಕೊಂಬಂದ. ಓಡಾಡಿದ್ದೆ ಮಚ್ಚ ಅವಾಗ. ಇದಾ ಹಾ ಇದೆ ಇದೆ ಇದೆ. ಅವಾಗ್ಲೇ ಸಂಪತ್ ಅವ್ರು ಹಿಂಗೆ ಹೋಗಿದ್ದು. ಬ್ರೋ ಹೋಗಿದ್ದೆ ಅಂತೆಲ್ಲ ಹೋಗಿದ್ರೆ ಆಯ್ತು, ಆರಾಮ ಮನೆ ಹೋಗ್ತಿದ್ವಿ. ಸೊ ಗೈಸ್, ಇವಾಗ ಅಂಗಡಿ ಹತ್ರ ಬಂದೆ. ಸೊ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಸೊ ಮತ್ತೆ ಅಂಗಡಿ ಹತ್ರ ಬಂದಿದ್ದೀನಿ. ಏನಪ್ಪ ವಿಷಯ ಅಂದ್ರೆ, ಸೊ ಗಣೇಶ ಓಕೆ ಗೈಸ್, ತುಂಬಾ ಇಷ್ಟ ಆಯ್ತು. ಬಟ್ ಪ್ರೈಸಿಂಗು ಸ್ವಲ್ಪ ನಮ್ಮ ಬಜೆಟ್ ಅಲ್ಲಿ ಇಲ್ಲ. ನಿಮ್ಗಳ ಬಜೆಟ್ಗೆ ಯಾರಿಗಾನ ಇದ್ರೆ ಸೊ 100% ಕಾಂಟ್ಯಾಕ್ಟ್ ಮಾಡಿ, ಸೊ ಕಮ್ಮಿ ಮಾಡ್ಕೊಡ್ತಾನೆ. ನಮ್ಮವರು ಹಂಗೆ ಹಿಂಗೆ ಅಂತ ಹೇಳ್ತಿಲ್ಲ, ನಾನು ಫಸ್ಟ್ ಹೇಳ್ತೀನಿ ಗೈಸ್, ಯಾರೇ ಆಗಿರ್ಲಿ, ನನಗೆ ಬಡ್ಜೆಟ್ ಓಕೆ ಅನಿಸ್ತೈತೆ, ಓಕೆ ಇದು ಪ್ರಿಫೇರ್ ಮಾಡ್ಬೋದು ನನ್ನ ಸಬ್ಸ್ಕ್ರೈಬರ್ಸ್ ಅಂದ್ರೆ ಮಾತ್ರ ನಾನು ನಿಮಗೆ ಹೇಳೋದು. ಸೊ ನೋಡಿ, ಇಲ್ಲಾಂದ್ರೆ ನಾನು ಫಸ್ಟ್ ಹೇಳ್ಬಿಡ್ತೀನಿ, ನೋಡಿ ಗೈಸ್ ಚೆಕ್ಔಟ್ ಮಾಡಿ, ಪ್ರೈಸ್ ಎಲ್ಲ ಇಲ್ಲೇ ಕೇಳ್ಕೊಳ್ರಿ ಅಂದ್ಬಿಡ್ತೀನಿ, ನಾನು ಹೇಳೋದಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ವಿಸಿಟ್ ಮಾಡಿ ಒಂದ್ಸತಿ, ನಿಮಗೆ ಇಷ್ಟ ಆಗುತ್ತೆ ನನ್ನ ಪ್ರಕಾರ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಚಿಕ್ಕ ಚಿಕ್ಕ ಗಣೇಶಗಳು ತುಂಬಾ ಸಖತ್ತಾಗಿದೆ ಗೈಸ್, 3 ಅಡಿ 2 ಅಡಿ 4 ಅಡಿದು ಇವೆಲ್ಲ ಸಖತ್ತಾಗಿದೆ. ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಅಲ್ಲೇ ಹೋಗಿ AC ನ ಬುಕ್ ಮಾಡಿದ್ರಲ್ಲ, ಸೊ AC ಬಂದಿದೆ. ಸೊ ನಾವು ದಶು ಮನೆ ಅಡ್ರೆಸ್ನೇ ಕೊಟ್ಟಿದ್ದು, ಯಾಕಂದ್ರೆ ಅವನ ಹೆಸರಲ್ಲೇ EMI ಮಾಡಿಸಿದ್ದು. ಸೊ ಅವನ ಹೆಸರಲ್ಲೇ ಬಂದಿದ್ದು. ಎಲ್ಲ ಓಪನ್ ಅಪ್ ಆಗಿ ಹೇಳ್ತೀನಿ ಗೈಸ್, ಏನು ದುಡ್ಡು ಇಟ್ಬಿಟ್ಟೆ ಇದು ಮಾಡ್ತಿಲ್ಲ. ಸೊ ಎಲ್ಲಾನು ಇದ್ರ ಮೇಲೆ 30,000 ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ 30,000 ಇಲ್ಲಿ ನಾವು ಇಲ್ಲಿ ಬಟ್ಟೆಗೆ ಇನ್ವೆಸ್ಟ್ ಮಾಡಿದ್ರೆ ನಾವು ಕಸ್ಟಮರ್ಗೆ ಒಂದು ಡಬಲ್ ಎತ್ಬೋದು. EMI ಹಾಕಿಸ್ಕೊಂಡೆ ತಿಂಗಳ 4,000. ಸೊ ಹಿಂಗೆ ಬಂದು ಇದರಲ್ಲಿ ಒಂದು ದಿವಸದ ವ್ಯಾಪಾರದ ಎತ್ತಿಕ್ಕಿದ್ರೆ ಮುಗ್ದಾಯ್ತು. ಸೊ ಅದು EMI ಕ್ಲಿಯರ್ ಆಯ್ತದೆ. ಸೊ ಅದಕ್ಕೇನೆ ಯೋಚನೆ ಮಾಡಿ EMIಗೆ ಹಾಕ್ಸಿದ್ದು. ನಾವು ಫಸ್ಟ್ ಏನಂದ್ರೆ ಸೇವಿಂಗ್ಸ್ ಮಾಡ್ಬಿಟ್ಟು ಎತ್ತಿಕ್ಬಿಟ್ಟು ಹಾಕ್ಸೋಣ ಅಂತ ಇದ್ದೆ. ಅರೆ ಬೇಡ, ಅದನ್ನ ಎತ್ತಿಕ್ಕಿ 30,000ಕ್ಕೆ ಏನಿಲ್ಲ ಅಂದ್ರೂ ಒಂದು 100 ಪೀಸ್ ಶರ್ಟ್ ಬರುತ್ತೆ. ಸೊ ಅದ್ರ ಬದಲು ಹಿಂಗೆ ಮಾಡ್ಸೋಣ ಅಂದ್ಬಿಟ್ಟು ನಾವು ಮೈಂಡಲ್ಲಿ ಇಲ್ಲ ಮೈಂಡ್ ಸೆಟ್, ನಾನು AC ತರಬೇಕು ಅಂತ ಮೈಂಡ್ ಸೆಟ್ಟಲ್ಲಿ ಇರಲಿಲ್ಲ. ಜಸ್ಟ್ ಹೋಗಿ ಕೇಳ್ಕೊಂಬರೋಣ ಎಷ್ಟಾಗುತ್ತೆ, ಯಾಕಂದ್ರೆ ಧೂಳು ಜಾಸ್ತಿ ಬರ್ತೈತೆ ಗೈಸ್ ಅಂಗಡಿಲಿ ಮಾತ್ರ. ನೆಕ್ಸ್ಟ್ ಲೆವೆಲ್ ಧೂಳು ನೋಡ್ರಿ, ರೋಡಲ್ಲಿ ಜನ ಜಾಸ್ತಿ ಗಾಡಿ ಓಡಾಡುತ್ತಾ. ನಾನು ಸಂಜೆ ಬೆಳಗ್ಗೆ ಓಪನ್ ಮಾಡಿದಾಗ ಇಲ್ಲಿ ಮುಂದೆಗಡೆ ಏನೈತಿದು ಫುಲ್ ಕಸ ಆಗ್ಬಿಟ್ಟಿರುತ್ತೆ ಇದು ಮುಂದೆಗಡೆದು.
ಮತ್ತೆ ಎಲ್ಲ ಕ್ಲೀನ್ ಮಾಡಿ ಗುಡ್ಸ್ಬಿಟ್ಟು ಎಲ್ಲ ಹೋಗಿರ್ತೀನಿ. ಮಧ್ಯಾಹ್ನ ಕೂಟಕ್ಕೆ ಹೋಗಿ ಸಂಜೆ ಅಂಗಡಿ ಹತ್ರ ಬರೋಷ್ಟೊತ್ತು ಮತ್ತೆ ಇಷ್ಟು ಧೂಳು ತುಂಬಿರುತ್ತೆ. ಇಲ್ಲಿ ಇಷ್ಟು ಇರುತ್ತೆ ಮಣ್ಣು ನೋಡ್ರಿ, ಅಲ್ಲಿ ರೋಡಲ್ಲಿ ನಿಮ್ಗೆ ಕಾಣಿಸ್ಬೋದು. ಸೊ ಅದೆಲ್ಲ ನನ್ನ ಅಂಗಡಿ ಮುಂದೆ ಇರೋವಂಥ ಮಳ್ಳೆ, ಅಂಗಡಿ ಮುಂದೆ ಬಂದು ಬಿದ್ದಿರೋವಂಥ ಧೂಳೆ. ಸೊ ಅಷ್ಟು ಧೂಳು ಒಳಗಡೆ ಬಂದಾಗ ಸ್ವಲ್ಪ ಬಟ್ಟೆಗಳು ಡಸ್ಟ್ ಆಗುತ್ತೆ ಗೈಸ್. ನೋಡ್ರಿ ಈ ಬಟ್ಟೆ ನೋಡ್ರಿ, ಬ್ಲ್ಯಾಕ್ ಬಟ್ಟೆ, ಹೊಸ ಬಟ್ಟೆ, ನೋ ಯೂಸು ಬಟ್ಟೆ ನೋಡಿ, ಧೂಳು ನೋಡ್ರಿ. ಸೊ ಇದಕ್ಕೆ ಏನು ಸೊಲ್ಯೂಷನು ಅಂದರೆ, ಸೊ ಅದಕ್ಕೆ AC ಹಾಕಿ ಅದು ಔಟರ್ ಗೀಟರ್ ಎಲ್ಲ ಬರುತ್ತೆ. ಸೊ AC ಹಾಕಿದ್ರೆ ಸೊ ಆಟೋಮೆಟಿಕ್ ಇರೋ ಬೇಡ ಧೂಳನ್ನೆಲ್ಲ ಎಡ್ದು ಈಚೆ ಎಸಿರ್ತದು. ಸೊ ಅದಕ್ಕೋಸ್ಕರನೇ ಹಾಕ್ಸ್ತಾ ಇರೋದು ಮೇಯ್ನ್. ಯಾಕಂದ್ರೆ ಧೂಳು ಹಿಡಿದ್ಬಿಟ್ರೆ ಗೈಸ್ ಆಮೇಲೆ ಚೆನ್ನಾಗಿರೋ ಸ್ಟಾಕ್ಸ್ ಎಲ್ಲ ಹಾಳಾಗೋಗ್ಬಿಟ್ರೆ ಕಸ್ಟಮರ್ಸ್ ಯಾರು ಮುಟ್ಟಲ್ಲ, ಯೂಸ್ ಥರ ಇದೆ ಅಂದ್ಬಿಟ್ಟು ಯಾರು ಮುಟ್ಟಲ್ಲ, ಹೊಂಟಿದ್ದಾರೆ. ಸೊ ಅದಕ್ಕೆ ನೀಟಾಗಿ ಇಡಬೇಕು ಅಂದ್ಬಿಟ್ಟೇ ಮಾಡ್ತಾ ಇರೋದು. ಸೊ ನೋಡ್ಬೋದು ಎಲ್ಲ ಯಾವ ರೀತಿ ಜೋಡಿಸಿದೀವಿ ಅಂತ. ಸೊ ಸ್ಟಾಕ್ಸ್ ಎಲ್ಲ ತುಂಬಿದೆ ಗೈಸ್. ಇನ್ನೂ ಸ್ವಲ್ಪ ತುಂಬಿಸ್ಬೇಕು, ಬರೀ ಇಷ್ಟೇ ಅಲ್ಲ ಇನ್ನೂ ತುಂಬಿಸ್ಬೇಕು. ಸೊ ಎಲ್ಲ ಕಂಪ್ಲೀಟ್ ಆಗಿ ಹಾಕ್ಸ್ತೀನಿ, ಎಲ್ಲ ಬನ್ನಿ. ಸೊ ಅದೇ ಗೈಸ್ ಏನಾದ್ರು ಹೇಳ್ತಾ ಇರ್ತೀನಿ, ನನ್ನ ಸ್ಟೋರೇಜ್ ಫುಲ್ ಆಗಿ ವಿಡಿಯೋ ಆಫ್ ಆಗ್ಬಿಡುತ್ತೆ. ಸೊ ಬನ್ನಿ ಗೈಸ್, ಹಬ್ಬ ಎಲ್ಲ ಬರ್ತೈತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಬನ್ನಿ, ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಹಾಕೊಡ್ತೀನಿ. ಸ್ಟಾಕ್ಸ್ ಇನ್ನ ಸಕ್ಕತ್ತಾಗಿರೋ ಬರುತ್ತೆ. ಸೊ ನಮ್ದು ಗ್ರೂಪ್ ಕೂಡ ನಾನು ಲಿಂಕ್ ಕೆಳಗಡೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಚೆಕ್ಔಟ್ ಮಾಡಿ. ಮತ್ತೆ ಇನ್ನೊಂದು ಏನಂದ್ರೆ ಗೈಸ್, ಗಣೇಶನ್ಗೆ ಸೊ ನಾವು ಇವಾಗ ಟೀಮಲ್ಲಿ ಏನೈತೈತೆ ಅಂದ್ರೆ ಯಾರು ಏನು ಅಪ್ಡೇಟ್ ಏನು ಮಾಡ್ತಾ ಇಲ್ಲ. ಸೊ ಹುಡುಗರು ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ನನ್ನ ಪಾಡಿ ನಾನು ಹಾಕ್ತಾ ಇದೀನಿ, ಅಮೌಂಟ್ ಹಾಕ್ರೋ, ಗಣೇಶನ್ ಬುಕ್ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ. ಸೊ ಎಲ್ಲ ಸುಮ್ಮನೆ ಅವರೇ ನೋಡ್ಬೇಕಾಯ್ತು. ನಾ ಪಟಾಕಿ ತರಕ್ ಹೋಗ್ಬೇಕು, ಅಲ್ಲೋದಾಗ ಅವನೇ ಏನ್ ಹೇಳ್ತಾರೋ, ಅವ್ರೇನ್ ಸೈಕ್ ಕೊಡ್ತಾರೋ ಗೊತ್ತಿಲ್ಲ. ಸೊ ನೋಡ್ಬೇಕು, ಎಲ್ಲ ನಮ್ಮ ಬಜೆಟ್ ಮೇಲೆ ಹೋಯ್ತಾ ಇರೋದು. ಮತ್ತೆ ಇನ್ನೊಂದು ಏನಾದ್ರೆ ಗೈಸ್, ಗಣೇಶನ ನಾವು ಹೊಸೂರಲ್ಲೇ ನೋಡೋಣ ಅಂತ ಐಡಿಯಾ ಮಾಡ್ತಾ ಇದೀವಿ. ಯಾಕಂದ್ರೆ ಇಲ್ಲಿ 20,000ಕ್ಕೆ 3 ಅಡಿ 4 ಅಡಿ ಗಣೇಶ, ಅಲ್ಲಿ 20,000ಕ್ಕೆ ಅಮ್ಮಮ್ಮ ಒಂದು 5 ರಿಂದ 6 ಅಡಿ ಗಣೇಶ ಸಿಗ್ತಾ ಐತೆ. ಇವಾಗ ಅದೇ ಹೇಳೋದು ಒಂದು 18,000 ಅಂತಾನೆ ಅನ್ಕೊಳ್ರಿ, ಫೈನಲ್ ಟು ಫೈನಲ್. ಒಂದು 6 ಅಡಿ ಗಣೇಶ 18,000. ಹೋಗ ಬರೋ ಡೀಸೆಲ್ ಚಾರ್ಜ್, ನಮ್ದೇ ಗಾಡಿ ಇದೆ, 2,000 ರೂಪಾಯಿ ಆರಾಮಾಗಿ ಎತ್ಕೊಂಡ್ಬಿಡ್ಬೋದು ಗೈಸ್. 20,000 ರೂಪಾಯಿಗೆ 8 ಅಡಿ ತರದೆ, 6 ಅಡಿ 7 ಅಡಿ ತರದ್ ಹೆಂಗೈತೆ, ಅದೇ 20,000 ರೂಪಾಯಿ ಕೊಟ್ಟು ಇಲ್ಲೇ ಲೋಕಲ್ ಅಲ್ಲಿ. ಮತ್ತೆ ಅದಕ್ಕೂ ಡೀಸೆಲ್ ಹಾಕ್ಸ್ಕೋಬೇಕು ನಾವು ತಗೊಂಡೋಗ್ಬೇಕಾರೆ. ಮತ್ತೆ ಇಲ್ಲಿ 20,000 ಕೊಟ್ಟು ಲೋಕಲ್ ಅಲ್ಲಿ ಬರೀ 3 ಅಡಿ 4 ಅಡಿ ಗಣೇಶ ತರದ್ ಹೆಂಗೈತೆ. ಸೊ ಅದಕ್ಕೆ ಯೋಚನೆ ಮಾಡಿದೀವಿ. ಸೊ ಹೊಸೂರ್ಗೆ ಹೋಗೋಣ, ಸಲ್ಲೋ ಬೀಟ್ಗಳು ಹೊಡೆಯೋಣ. ಗೊತ್ತಿಲ್ಲ ಅಂದ್ರೆ ವಿಡಿಯೋದೆಲ್ಲ ನೋಡೋದಕ್ಕೆ ಅಲ್ಲಿ ಕಮ್ಮಿ ಪ್ರೈಸ್ ಹೇಳ್ತಾವ್ರೆ. ರಿಯಾಲಿಟಿ ಏನು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ರಿಯಾಲಿಟಿ ಇಲ್ಲಿ ಕಮ್ಮಿ ಐತ, ನಮ್ಮ ಬೆಂಗಳೂರಲ್ಲಿ ಕಮ್ಮಿ ಐತೆ ಅಂತ ಗೊತ್ತಾಗುತ್ತೆ. ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ರೀಲ್ಸ್ ಅಲ್ಲಿ ಇರೋದು ರಿಯಲ್ ಇಲ್ಲ ಸುಮ್ಮನೆ ಫೇಕ್ ನ್ಯೂಸ್ಗಳವೆ, ಸುಮ್ಮನೆ ಫೇಕ್ ಹೇಳ್ತಾರ ಅಂತೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ ಗೈಸ್, ವಿಡಿಯೋ ರೆಕಾರ್ಡ್ ಐತೈತೆ, ಆಫ್ ಕ್ಲಿಪ್ ಆಗೋಯ್ತಾ ಅಂತ ಚೆಕ್ ಮಾಡ್ತಿದ್ದೆ ಅಷ್ಟೇ. ಸೊ ಅಪ್ಡೇಟ್ ಮಾಡ್ತೀನಿ ನಾನು. ಮತ್ತೆ ಇನ್ನೊಂದೇನಂದ್ರೆ ಗೈಸ್, ಗಣೇಶಂದು ಪ್ರತಿಯೊಂದು ನಾನು ವ್ಲಾಗ್ಸ್ ಮಾಡ್ತೀನಿ ಗೈಸ್. ಸೊ ಲಾಸ್ಟ್ ವಿಡಿಯೋ ನೋಡ್ಬೋದು. ಸೊ ಯಾರನ್ನ ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ಔಟ್ ಮಾಡಿ. ಸೊ ಲಾಸ್ಟ್ ವಿಡಿಯೋ ಗಣೇಶ್ ಇನ್ನೊಂದು ಗೋಡನ್ಗೆ ಹೋಗಿದ್ವಿ. ಮತ್ತೆ ಈ ವಿಡಿಯೋನು ಅಷ್ಟೇ, ಈ ಗಣೇಶಂದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಹೋಗಿ ವಿಸಿಟ್ ಮಾಡಿ ನೋಡಿ. ಸೊ ಸಖತ್ತಾಗಿದೆ. ಸೊ ನೋಡೋಣ. ಆಮೇಲೆ ಪಾರ್ಟ್ 4 ಅನ್ಟೋಲ್ಡ್ ಸ್ಟೋರಿ ಪಾರ್ಟ್ 4 ಕೂಡ ಬರುತ್ತೆ. ಸೊ ನೋಡಿ. ಸೊ ಸಖತ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಗೈಸ್ ಅನ್ಟೋಲ್ಡ್ ಸ್ಟೋರಿಗೆ. ಸೊ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಕುತ್ಕೊಂಡು ನಮ್ಮ ಕತೆಗಳನ್ನ ಹೇಳೋದನ್ನ ನೀವು ಅಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಅದೇ ತರ ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡಿ. ಸೊ ನಂಗೂ ತುಂಬಾ ಖುಷಿ ಆಗುತ್ತೆ. ಮತ್ತೆ ಅಕೌಂಟ್ ಕೂಡ ಹೋಗಿದೆ ಗೈಸ್, ತುಂಬಾ ಬೇಜಾರಾಗಿದೆ. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ನಾನು ಟ್ರೆಂಡ್ ಫ್ಲಿಕ್ಸ್ ಪೇಜ್ ನನ್ನ ಅಕೌಂಟ್ ಮಾಡ್ಕೊಬಿಟ್ಟಿದ್ದೀನಿ. ಏನ್ ಮಾಡಕ, ಅದು ನನ್ನ ಅಕೌಂಟೇನೆ, ಇದು ನನ್ನ ಅಕೌಂಟೇನೆ, ಎಲ್ಲ ನಾನೇ ಕಷ್ಟ ಬಿಟ್ಟು ಇಂಪ್ರೂವ್ ಮಾಡಿರೋದು. ಸೊ ಇವಾಗ ಅದನ್ನು ಮಾಡಿದ್ದೀನಿ. ಸುಮ್ಮನೆ ಸೈಕು ಗೈಸ್, ಒಳ್ಳೆ ಬೇಜಾರಾಗ್ಬಿಡುತ್ತೆ. ಕಷ್ಟಪಟ್ಟು ಮಾಡಿರೋದೆಲ್ಲ ಹೊಂಟೋಗ್ಬಿಟ್ರೆ ಮತ್ತೆ ಅದು ಬರಲ್ಲ ಅಂದ್ರೆ ಬೇಜಾರು. ನನ್ನ ಪ್ರಕಾರ ಯಾರೋ ಇಲ್ಲಿರೋರೆ ಸುತ್ತಮುತ್ತ ಅಂಗಡಿಗಳೆಲ್ಲ ಹುರ್ಕೊಂಡೇನೆ ಹಾಕಿರ್ಬೋದು ರಿಪೋರ್ಟು. ಸೊ ನನಗೆ ಬಂದಿದ್ದು ಮೆಸೇಜು ಸಮ್ವನ್ ಡಿಸ್ಟ್ರಾಕ್ಟೆಡ್ ಅಂತ ಬಂತು. ಸೊ ಹೋಯ್ತಾ ಇದೀವಿ. ನಾನು ಒಂದು ಶರ್ಟ್ ಹಾಕ್ಕೊಂಡೆ. ಸೊ ನಂಗೆ ಇದು ಹೆವಿ ಇಷ್ಟ ಆಗಿದೆ. ಏನ್ ಮಾಡಿದ್ದು ಗೈಸ್, ಬೆಳಗ್ಗೆ ಈ ತರ ಇದ್ದ ಟೀ ಶರ್ಟ್ ಹಾಕೊಂಡು AC ತರ ಕೊಯ್ತಾ ಇದೀವಿ, ನೋಡ್ಕೊಂಬರಕ್ ಕೊಯ್ತಾ ಇದಕ್ಕೆ ಶರ್ಟ್ ಹಾಕೊಂಡ ತೆಗ್ದಿ. ಅದೇನ್ ಹಾಕೊಂಡ್ನೋ ಏನೋ, ನಾನು ಶರ್ಟ್ ಹಾಕೊಂಡ ಕೊಟ್ಬಿಡ್ತಾರ ಅಂದೆ. ನಾ ತಂದಿಲ್ಲ, ಆಲ್ರೆಡಿ ಇಟ್ಟೇ ಬಿಟ್ವಿ AC ನೋಡ್ರಿ. ತಂದಾಲೆ ಇಲ್ಲಿ ಇಟ್ಟೇ ಬಿಟ್ವಿ. ತಿಂಗಳ ಅಣ್ಣ 4,000 ರೂಪಾಯಿ EMI ಕಟ್ಕೊಂಡು ಹೋಯ್ತಾನೆ. ಟೈಮ್ ಆಯ್ತು, ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಯ್ತಾ ಇದೀವಿ. ಸೊ ನಡೀರಿ ಗೈಸ್, ಹೋಗೋಣ.